ಶರಾವತಿ ಸಂತ್ರಸ್ತರ ಕುರಿತು ಅಧಿಕಾರಿಗಳ ಜೊತೆ ಸಭೆ ಮಾಡಲಾಗಿದೆ. ನಾವು ಬೇಗ ಈ ವಿಚಾರದಲ್ಲಿ ಮುಂದುವರಿಯುತ್ತಿದ್ದೇವೆ. ಈಗ ಕೆಲವರು ಭಾಷಣ ಹೊಡಿತಾರೆ ಎಂದು ಪರೋಕ್ಷವಾಗಿ ಸಂಸದ ಬಿವೈಆರ್ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನ ನಡೆಸಿದ್ರು. ಹೋರಾಟ ಮಾಡಿದ್ದೀವಿ ಎಂದಿದ್ದಾರೆ, ಆದರೆ ಅದರ ಬಗ್ಗೆ ಮಾತನಾಡಲ್ಲ. ಡಿಸಿಎಂ ಮತ್ತು ಸಿಎಂ ಶಿವಮೊಗ್ಗಕ್ಕೆ ಬಂದು ಭರವಸೆ ನೀಡಿದಂತೆ ಕೆಲಸ ಮಾಡುತ್ತಿದ್ದೇವೆ ಎಂದು ವಿವರಿಸಿದರು. ಹಂತ ಹಂತವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಕೆಲಸ ಮಾಡಬೇಕಿದೆ. ಪಾಪದ ಕೊಡ ಯಾರದ್ದು ಎಂದರೆ ಸಂಸದ ರಾಘವೇಂದ್ರ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರದ್ದು. ಹಿಂದೆ ನಡೆದ ತಪ್ಪು ನಿರ್ಧಾರಗಳು ಮತ್ತು ಬೊಮ್ಮಾಯಿ ಸರ್ಕಾರದ್ದು ಎಂದರು. 15 ವರ್ಷ ಸಂಸದ ಬಿವೈಆರ್ ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ರೀಚ್ ಆಗಲಿಲ್ಲ. ನಾನು ನಿನ್ನೆ ಆಫೀಸರ್ಸಿಗೆ ಮೊನ್ನೆನೂ ಮಾತಾಡಿದ್ದೆ, ನಿನ್ನೆನೂ ಅಷ್ಟೇ ಅವರು ಹಿಂಗಾಗಿದೆ ಅಂತ ಹೇಳಿದ್ದಾರೆ. ನಾನು ಅಡ್ವೊಕೇಟ್ ಜನರಲ್ ಅವ್ರಿಗೂ ಮಾತಾಡಿದ್ದೀನಿ. ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಈಗೇನೋ ಬೇಗ ಬರುತ್ತಂತೆ. ಅದು ನಾನು ಭಾಳ ಫಾಸ್ಟ್ ಪ್ರೊಸೀಡಿಂಗ್ಸಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಭಾಷಣ ಹೊಡಿತಾರೆ ಈಗ ಬೇರೆ ಬೇರೆ ಕಡೆಗೆ, ಏನಂದರೆ ಶರಾವತಿಗೆ ಭಾಳ ಹೋರಾಟ ಮಾಡಿದ್ದೀವಿ ಅಂತ ಹೇಳಿ. ನಾನು ಅದನ್ನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ಜವಾಬ್ದಾರಿ ಶರಾವತಿ ಸಂತ್ರಸ್ತರ ಪರವಾಗಿ ನಮ್ಮ ಸರ್ಕಾರ ಇರುತ್ತೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಇಲ್ಲೇ ಬಂದು ಶಿವಮೊಗ್ಗದಲ್ಲಿ ಹೇಳಿ ಹೋಗಿದ್ದಾರೆ. ಅದನ್ನೇ ನಾನು ಕೂಡ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪರವಾಗಿರ್ತದೆ. ಶರಾವತಿ ಸಂತ್ರಸ್ತರು ಮತ್ತು ಯಾರ್ಯಾರು ನಮ್ಮ ಈ ಡ್ಯಾಮಲ್ಲಿ ಮುಳುಗಡೆಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಇದ್ದಾರೆ ಅವರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರಿ. ಹಂತವಾಗಿ ಮಾಡಬೇಕು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ನ್ಯಾಯಾಲಯ ಇದೆ, ಇದನ್ನೆಲ್ಲದನ್ನು ಕೂಡ ಹುಷಾರಾಗಿ ಮಾಡಬೇಕಾಗತ್ತೆ. ಆದರೆ ಇದು ಪಾಪದ ಕೂಡ ಯಾರ್ದು ಅಂದರೆ ರಾಘವೇಂದ್ರ ಅವ್ರದ್ದು ಮತ್ತು BJP ಅವ್ರದ್ದೇ, ಮತ್ತು ಯಡಿಯೂರಪ್ಪ ಅವರು ಹಿಂದೆ ಮಾಡಿರ್ತಕ್ಕಂಥ ತಪ್ಪು ನಿರ್ಧಾರಗಳ ಮೇಲೆ, ಬೊಮ್ಮಾಯಿ ಅವ್ರು ತೊಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರದ ಮೇಲೆ ಇವತ್ತು ಬಂದು ಸಂತ್ರಸ್ತಿಗೆ ಹಿಂಗೆ ಹಾಕಿರೋದು. ಪುಕ್ಷಟೆ ಭಾಷಣ ಮಾಡೋದನ್ನ ಬಿಡಬೇಕಾಗುತ್ತೆ. ನೋಡಿ, ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಅವತ್ತು ನೋಡಿದೆ, ರಾಘವೇಂದ್ರ ಅವ್ರದ್ದು ಭಾಷಣ ನಾನು ನೋಡಿದೆ. ಏನು ಶರಾವತಿ ಸಂತ್ರಸ್ತಕ್ಕೆ ಬದ್ಧವಾಗಿರ್ತೀವಿ ಅಂತ. ನಿಮಗೆ 14-15 ವರ್ಷ ಬೇಕಾಗಿತ್ತ ನಿಮಗೆ ಬದ್ಧವಾಗಿರೋದಕ್ಕೆ? ಬಡವರು ಅಂಥವ್ರು ಮುಳುಗಿಸಿ ನಿಮ್ಮನೆ ಬೆಳಕು ಮಾಡಿ ಇವತ್ತು ಬಂದು ಅಡಿಕೆ ಬೆಳೆಗಾರರು ಇದರೊಳಗೆ ಕಾಗೋಡು ತಿಮ್ಮಪ್ಪಾಜಿ ಅಂಥವ್ರಿಂದ ಏನಾದ್ರು ಇರಲಿಲ್ಲ ಅಂದಿದ್ರೆ ಊಹಕ್ಕೆ ಸಿಗ್ತಿರ್ಲಿಲ್ಲ ನಿಮಗೆ. ಬಂಗಾರಪ್ಪಾಜಿ ಅವರಂಥವ್ರು ಏನಾದ್ರು ಪುಕ್ಷಟೆ ಕರೆಂಟ್ ಕೊಡಲಿಲ್ಲ ಅಂದರೆ ನಿಮ್ಮ ತೋಟ ಹಸಿರಾಗ್ತಿರ್ಲಿಲ್ಲ. ಅಡಿಕೆ ಬೆಳೆಗಾರರಿಗೆ ಏನು ಗೊತ್ತಾ ಶಕ್ತಿ? ಫ್ರೀ ಕರೆಂಟ್ ಮೇಲೆ ಇವತ್ತು ನೀವು ಅಡಿಕೆ ಬೆಳೀತಾ ಇದ್ದೀರಿ. ಅಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಏನು ಹೇಳಲಿಲ್ಲ, ಬೆಣ್ಣೆ ಹಾಕಿ ತಾಪೆ ಮಾಡಿ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆ ಮಾತನ್ನು ವಿಶ್ವಾಸ ಅಂತೇಳಿ ತಗೊಳ್ತೀನಿ. ಆದರೆ ಮಾತುಗಳು ಅದು ಬಿ ಜೆ ಪಿ ಪೊಲಿಟಿಕಲ್ ಮಾತುಗಳಿದ್ವೇ ಹೊರತು ಭರವಸೆಯ ಮಾತಂತೂ 100% ಇಲ್ಲ. ನಾವು ನಿಮ್ಮ ಸೇವಕ ಅಂದ್ಬಿಟ್ರೆ ಅಲ್ಲ, ಹೇಳಿ ಹೋಗಬೇಕು. 2014ರಲ್ಲಿ ನಾವು ಹೇಳಿದ್ದೀವಿ ಸಂಶೋಧನಾ